ರಾಮ ಮಂದಿರದ ಕೇಸ್, ಇಂಡಿಯಾದ ಸೆಕೆಂಡ್ ಲಾಂಗೆಸ್ಟ್ ಕೇಸ್. ಈ ಕೇಸ್ ಲಾಸ್ಟ್ 400 to 500 ಇಯರ್ಸ್ ಇಂದ ನಡೀತಿತ್ತು. ಆದ್ರೆ ಈ 500 ಇಯರ್ಸ್ ಇಂದ ನಡೀತಾ ಇದ್ದಂತ ಒಂದು ಕೇಸ್ ಜಸ್ಟ್ 40 ಡೇಸ್ ಅಲ್ಲಿ ಕೆಲವು ಪ್ರೂಫ್ಸ್ ಅಂಡ್ ಎವಿಡೆನ್ಸ್ ಇಂದ ಸಾಲ್ವ್ ಆಗಿದೆ. ರಾಮ ಮಂದಿರ್ ಕೇಸ್ ಬಗ್ಗೆ ಆಲ್ರೆಡಿ ತುಂಬಾ ಜನಗಳಿಗೆ ಗೊತ್ತಿರುತ್ತೆ. ಆದ್ರೆ 400 to 500 ಇಯರ್ಸ್ ಇಂದ ನಡೀತಿದ್ದಂತ ಒಂದು ಕೇಸ್ ಜಸ್ಟ್ 40 ಡೇಸ್ ಅಲ್ಲಿ ಸಾಲ್ವ್ ಆಗಿದೆ ಅಂದ್ರೆ ಅದಕ್ಕೆ ಯಾವ ತರ ಒಂದು ಪ್ರೂಫ್ಸ್ ನ ತೋರಿಸಿರ್ಬೋದು. ಅಂಡ್ ರಾಮ ಮಂದಿರನ ಜನಗಳ ಕಾಸಿಂದನೂ ಕಟ್ಟಿಲ್ಲ, ಗವರ್ಮೆಂಟ್ ಕಾಸಿಂದನೂ ಕಟ್ಟಿಲ್ಲ. ಮತ್ತೆ ರಾಮ ಮಂದಿರ ಹೇಗೆ ಕಟ್ಟಿದ್ರು, ಯಾವ ಕಾಸಿಂದ, ಎಷ್ಟಾಗಿರುತ್ತೆ, ಈ ರೀತಿ ಇನ್ನೂ ಕೆಲವು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಬಹುದು. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಸೊ ಕೆಲವು ಎವಿಡೆನ್ಸ್ಗಳನ್ನ ಈ ರಾಮ ಮಂದಿರ ಕೇಸಲ್ಲಿ ಪ್ರೆಸೆಂಟ್ ಮಾಡಿದ್ರಿಂದ ಒಂದು ಜಸ್ಟ್ 40 ದಿನಗಳಲ್ಲೇ ಈ ಹಿಸ್ಟಾರಿಕಲ್ ಅಂಡ್ ಕಾಂಟ್ರವರ್ಷಿಯಲ್ ಕೇಸ್ ಸಾಲ್ವ್ ಆಯಿತು. ಅಂಡ್ ಸುಪ್ರೀಂ ಕೋರ್ಟ್ ಅವ್ರ ಫಸ್ಟ್ ಹಿಯರಿಂಗ್ ಅಲ್ಲೇ ಹೇಳಿದ್ದಾರೆ, ಲೈಕ್ ಎಕ್ಸಾಕ್ಟ್ ಡೇಟ್ 14 ಅಕ್ಟೋಬರ್ 2019 ಅಲ್ಲಿ, ಲೈಕ್ ಈ ದಿನ ನಾವು ಈ ಕೇಸ್ಗೆ ಒಂದು ಕನ್ಕ್ಲೂಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂಡ್ ಈ ಕೇಸ್ನ ಹಿಂದೆ ಇರೋ ರೀಸನ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಂಡ್ 2 ಸ್ಟ್ರಾಂಗ್ ಎವಿಡೆನ್ಸ್ ಇಂದಾನೆ ಈ ಕೇಸ್ ಸಾಲ್ವ್ ಆಗೋಕೆ ಪಾಸಿಬಲ್ ಆಯಿತು. ಆ 2 ಸ್ಟ್ರಾಂಗ್ ಎವಿಡೆನ್ಸ್ಗಳಲ್ಲಿ ಈವನ್ ಮುಘಲ್ಸ್ ಅಂಡ್ ಬ್ರಿಟಿಷರೇ ಅಲ್ಲಿ ಹಿಸ್ಟಾರಿಕಲ್ಲಿ ರಾಮ ಮಂದಿರ ಇತ್ತು ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿರೋ ಎವಿಡೆನ್ಸಸ್ ಕೂಡ ಇದೆ. ಸೊ ಫೈನಲಿ ಈ ಎಲ್ಲ ಎವಿಡೆನ್ಸ್ಗಳಿಂದ ರಾಮ ಮಂದಿರನ ಕಟ್ಟಿದ್ರು. ಆದ್ರೆ ಇದಕ್ಕೆ ಆಪೋಸಿಷನ್ ತೋರ್ಸೋರು ಅಂಡ್ ಕೆಲವು ಮೀಡಿಯಾ ರಿಪೋರ್ಟ್ಸ್ ಅವರು ಈ ಟೆಂಪಲ್ ನ ಕಟ್ಟಿದ್ರಿಂದ ನಮ್ಮ ದೇಶದ ಕಾಸ್ ವೇಸ್ಟ್ ಆಯ್ತು ಅಂತ ಬಿಲೀವ್ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಬಿಹಾರ್ ಡೆಪ್ಯೂಟಿ ಸಿಎಂ ತೇಜಸ್ವಿ ಯಾದವ್ ಜಿ ಅವರು ಈ ಟೆಂಪಲ್ ನ ಒಂದು ವೇಸ್ಟ್ ಆಫ್ ಮನಿ ಅಂತ ಹೇಳಿದ್ದಾರೆ. ನಿಮ್ಗೆ ಹರ್ಷವಾದ್ರೆ ನೀವೇನು ದೇವಸ್ಥಾನಕ್ಕೆ ಹೋಗ್ತೀರಾ, ಇನ್ಫ್ಯಾಕ್ಟ್ ನೀವೇ ದೇವಸ್ಥಾನಕ್ಕೆ ಡೊನೇಟ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಬೇಸಿಕ್ಲಿ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಗವರ್ನಮೆಂಟ್ ಅವರು ಈ ದೇವಸ್ಥಾನನ ಕಟ್ಟೋಕೆ ಕಾಸು ವೇಸ್ಟ್ ಮಾಡಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ನಿಮ್ಗೆ ಗೊತ್ತಾ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ಈ ದೇವಸ್ಥಾನನ ಕಟ್ಟೋಕೆ ಗವರ್ನಮೆಂಟ್ ಕಡೆಯಿಂದ 1 ರೂಪಾಯಿ ಕೂಡ ಖರ್ಚಾಗಿಲ್ಲ. ಇಲ್ಲ ನೀವ್ ಹೇಳ್ಬೋದು ಓಕೆ ಮೇ ಬಿ ಡೊನೇಷನ್ ಕಾಸಿಂದ ಈ ದೇವಸ್ಥಾನನ ಕಟ್ಟಿರ್ಬೋದು ಅಂತ. ನೋ, ಇವನ್ ಡೊನೇಷನ್ ಕಾಸಿಂದ ಕೂಡ ಈ ದೇವಸ್ಥಾನನ ಕಟ್ಟಿಲ್ಲ. ಮತ್ತೆ ಈ ಟೆಂಪಲ್ ನ ಹೇಗೆ ಕಟ್ಟಿದ್ರು? ವೆಲ್, ರಾಮ ಮಂದಿರ ಟ್ರಸ್ಟ್ ಅವರು ಒಂದು ಸಿಂಪಲ್ ಬಟ್ ತುಂಬಾ ಎಫೆಕ್ಟಿವ್ ಆಗಿರೋ ಸ್ಟ್ರಾಟಜಿನ ಯೂಸ್ ಮಾಡಿದ್ರು. ಅದ್ ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಮುಂದೆ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ ವರ್ಗು ನೋಡಿ, ಯಾಕಂದ್ರೆ ಅದೆಲ್ಲ ಅರ್ಥ ಮಾಡ್ಕೊಳ್ಬೇಕಂದ್ರೆ ಈ 500 ಇಯರ್ಸ್ ಇಂದ ಏನೇನಾಯ್ತು ಅನ್ನೋ ವಿಷಯನ ತಿಳ್ಕೊಳ್ಬೇಕು. ಸೊ ನಾನು ಆ ಎಲ್ಲ ವಿಷಯಗಳನ್ನ 5 ನಿಮಿಷದಲ್ಲಿ ಸಿಂಪಲ್ ಆಗಿ ನಿಮ್ಗೆ ಹೇಳ್ತೀನಿ. ಅಂಡ್ ಐ ಆಮ್ ಶ್ಯೂರ್ ದಟ್ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ರಾಮ ಮಂದಿರ ಕೇಸಲ್ಲಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಏನೇನಾಯ್ತು ಅನ್ನೋ ಬೇಸಿಕ್ ನಾಲೆಜ್ ನಿಮ್ಗೆ ಬಂದಿರುತ್ತೆ. ಸೊ ಈ ಎಲ್ಲ ಡೀಟೇಲ್ಸ್ ನ ಕ್ಲಾರಿಟಿಗೋಸ್ಕರ ನಾನು ರಾಮ ಜನ್ಮಭೂಮಿ ಕೇಸ್ನ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೀನಿ. ಲೈಕ್ ಟೈಮ್ ಲೈನ್ಸ್ ಆಗಿ ಈ ಇಯರ್ ಇಂದ ಈ ಇಯರ್ ವರ್ಗು ಇದೆಲ್ಲ ಆಯ್ತು, ಈ ಇಯರ್ ಇಂದ ಇಲ್ಲಿವರೆಗೂ ಈ ತರ ಆಯ್ತು ಅಂತ 3 ಟೈಮ್ ಲೈನ್ ಆಗಿ ಡಿವೈಡ್ ಮಾಡಿದ್ದೀನಿ. ಸೊ ಫಸ್ಟ್ ಟೈಮ್ ಲೈನ್ ಇಂದ ಸ್ಟಾರ್ಟ್ ಮಾಡೋಣ. ಇಯರ್ 1528 ಇಂದ 1947. ಸೊ 1528ನೇ ವರ್ಷದಲ್ಲಿ ಮೊಘಲ್ ಕಿಂಗ್ ಬಾಬರ್ ಅನ್ನೋನು ಅವರ ಕಮಾಂಡರ್ ಮೀರ್ ಬಾಕಿಗೆ ಅಯೋಧ್ಯೆಯಲ್ಲಿರೋ ರಾಮ ಮಂದಿರನ ಹೊಡೆದಾಕಿ ಅಲ್ಲಿ ಮಸ್ಜಿದ್ ಕಟ್ಟೋಕೆ ಆರ್ಡರ್ ಮಾಡ್ತಾನೆ. ಸೊ ರಾಮ ಮಂದಿರನ ಹೊಡೆದಾಕಿ ಮಸ್ಜಿದ್ ಕಟ್ಟಿರೋದಕ್ಕೆ ಬಾಬ್ರಿ ಮಸ್ಜಿದ್ ಅಂತ ಹೆಸರಿಡ್ತಾರೆ. ಆದ್ರೆ ತುಂಬಾ ಲಿಟರರಿ ಸೋರ್ಸ್ ಪ್ರಕಾರ ಅಲ್ಲಿರೋ ಲೋಕಲ್ಸ್ ಬಾಬ್ರಿ ಮಸ್ಜಿದ್ ಹೊರಗಡೆ ಇರೋಂತ ಒಂದು ಪ್ಲೇಸ್, ಅದನ್ನ ರಾಮ್ ಚಬುತ್ರ ಅಂತ ಕರಿತಿದ್ರು. ಅಲ್ಲಿ ಲಾರ್ಡ್ ರಾಮನ ಪೂಜೆ ಮಾಡ್ಕೊಂಡು ಬರ್ತಿದ್ರು ಅಲ್ಲಿರೋ ಲೋಕಲ್ಸ್. ಆದ್ರಿಂದ ಅಲ್ಲಿ ಸಣ್ಣ ಪುಟ್ಟ ಜಗಳಗಳು ನಡೆಯೋಕೆ ಶುರು ಆಯ್ತು. ಅಫ್ಕೋರ್ಸ್ 2 ಡಿಫ್ರೆಂಟ್ ರೀಜನ್ಸ್ ಒಂದೇ ಪ್ಲೇಸ್ ಅಲ್ಲಿ ಅವ್ರ ದೇವ್ರನ್ನ ವರ್ಷಿಪ್ ಮಾಡಿದ್ರೆ ಸಣ್ಣ ಪುಟ್ಟ ಜಗಳಗಳು ನಡೆಯುತ್ತೆ. ಆದ್ರೆ 1853 ಇಂದ 1859 ಈ 6 ವರ್ಷಗಳಲ್ಲಿ ಆ ಸಣ್ಣ ಪುಟ್ಟ ಜಗಳಗಳು ತುಂಬಾ ವೈಲೆಂಟ್ ಆಗೋಕೆ ಸ್ಟಾರ್ಟ್ ಆಯ್ತು. ಈ ತರ ಜಗಳಗಳು ತುಂಬಾ ವರ್ಷಗಳಿಂದ ನಡೀತಿದ್ರು, ಅದನ್ನ ಇಗ್ನೋರ್ ಮಾಡ್ಕೊಂಡು ಹೋಗ್ತಾ ಇದ್ರು. ಸೊ ದಟ್ ಬ್ರಿಟಿಷ್ ಗವರ್ನಮೆಂಟ್ ಇದರಲ್ಲಿ ಇನ್ವಾಲ್ವ್ ಆಗೋ ತರ ಆಯ್ತು. ಸೊ ಫಸ್ಟ್ ಬ್ರಿಟಿಷ್ ಗವರ್ನಮೆಂಟ್ ಬಾಬ್ರಿ ರಾಮ್ ಮಂದಿರ್ ಏರಿಯಾನ ಅವ್ರ ಕಂಟ್ರೋಲ್ಗೆ ತಗೊಳ್ತು. ಅದಾದ್ಮೇಲೆ ಪೀಸ್ ಅಗ್ರಿಮೆಂಟ್ ನ 2 ಪಾರ್ಟೀಸ್ ಇಂದ ಸೈನ್ ಮಾಡಿಸಿದ್ರು. ಸೊ ಅವ್ರ ಕಂಟ್ರೋಲ್ ಅಲ್ಲಿ ಇರೋ ಆ ಮಂದಿರದ ಏರಿಯಾನ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ರು. ಬಾಬ್ರಿ ಮಸ್ಜಿದ್ ಇರೋ ಅಂತ ಏರಿಯಾನ ಮುಸ್ಲಿಂ ಅವ್ರಿಗೆ ಕೊಟ್ರು. ಅಂಡ್ ಇನ್ನೊಂದು ಪ್ಲೇಸ್ ಸೀತಾ ರಜೋಯಿ ಅಂಡ್ ರಾಮ್ ಚಬುತ್ರ ಅನ್ನೋ ಪ್ಲೇಸ್ ನ ಹಿಂದೂಸ್ಗೆ ಕೊಟ್ರು. ಬಾಬ್ರಿ ಮಸ್ಜಿದ್ ಹೊರಗಡೆ ಆಲ್ರೆಡಿ ಹಿಂದೂಸ್ ಪೂಜೆ ಮಾಡ್ತಿದ್ರಲ್ವಾ ಆ ಪ್ಲೇಸ್ ನ. ಸೊ ಈ ತರ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿರೋ ಮಧ್ಯ ಕಟ್ಟಡ ಕಟ್ಟಿದ್ರು, ಫೆನ್ಸ್ ಕಟ್ಟಿದ್ರು. ಓಕೆ, ಅವ್ರವ್ರ ಬಗನ ಅವ್ರಿಗೆ ಕೊಟ್ಟಿದ್ದಾರೆ. ಬಟ್ ಈ ತರ ಡಿವೈಡ್ ಮಾಡಿ ಕೊಟ್ಟಾಗ್ಲೂ ಜನಗಳಿಗೆ ಸಂತೋಷ ಆಗ್ಲಿಲ್ಲ, ಎಸ್ಪೆಷಲಿ ಹಿಂದೂಸ್ಗೆ. ಯಾಕಂದ್ರೆ ಈ ರೀತಿ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಹಿಂದೂಗಳು ಅವ್ರ ದೇವ್ರನ್ನ ಓಪನ್ ಫೀಲ್ಡ್ ಅಲ್ಲಿ ಪೂಜೆ ಮಾಡ್ಬೇಕು, ಅದು ನಾಟ್ ಪಾಸಿಬಲ್. ಸೊ ಹಿಂದೂಗಳ ಪ್ರಕಾರ ಇದು ಪೀಸ್ ಅಗ್ರಿಮೆಂಟ್ಗೆ ಅಂತ ಅವ್ರು ಕಾಂಪ್ರಮೈಸ್ ಆಗಿರೋದೇ ಜಾಸ್ತಿ. ಸೊ ಮತ್ತೆ ಅಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ನಡೆಯೋಕೆ ಶುರು ಆಯಿತು. ಇನ್ಫ್ಯಾಕ್ಟ್ ಅಲ್ಲಿ ಕೆಲವು ಸಣ್ಣ ಪುಟ್ಟ ಲೀಗಲ್ ಕೇಸಸ್ ಕೂಡ ನಡೀತಿತ್ತು. ನಮ್ಮ ದೇಶದ ಸ್ವತಂತ್ರ ಬಂದ ಮೇಲೆ ಈ ಕಾನ್ಫ್ಲಿಕ್ಟ್, ಈ ಕೇಸಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಇತ್ತು. ಅದೇನಂದ್ರೆ 23 ಡಿಸೆಂಬರ್ 1949 ಅಲ್ಲಿ ಕೆಲವು ಜನರು ಬಾಬ್ರಿ ಮಸ್ಜಿದ್ ನ ಮಿಡ್ಲ್ ಅಲ್ಲಿ ಲಾರ್ಡ್ ರಾಮನ ಶಿಲೆನ
ಬಿಲ್ಡ್ ಮಾಡಿದ್ರು ಅಂಡ್ ನೆಕ್ಸ್ಟ್ ಡೇ ಇಂದಾನೆ ಅಲ್ಲಿ ಪೂಜೆಗಳು ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಈ ರೀಸನ್ ಇಂದ ಎರಡು ಪಾರ್ಟೀಸ್ ಮಧ್ಯೆ ಮತ್ತೆ ದೊಡ್ಡ ಜಗಳಗಳು ನಡೆಯೋಕೆ ಶುರು ಆಯ್ತು. ಆದ್ರೆ ಈ ಸರಿ ಈ ಜಗಳ ತುಂಬಾ ವೈಲೆಂಟ್ ಆಗಿದ್ದರಿಂದ UP ಗವರ್ನಮೆಂಟ್ ಆ ಕಂಪ್ಲೀಟ್ ಏರಿಯಾನ ಸೀಲ್ ಮಾಡ್ತು ಅಂಡ್ ಆಲ್ಸೋ ಜನಗಳು ರಾಮ ಜನ್ಮಭೂಮಿಗೆ ಎಂಟ್ರಿ ಆಗೋದನ್ನ ಕೂಡ ಬ್ಯಾನ್ ಮಾಡಿದ್ರು ಡಿಸೆಂಬರ್ 1949 ಅಲ್ಲಿ. ಸೊ ಈ ಪ್ರಾಬ್ಲಮ್ ಎಲ್ಲ ಆಗಿ 12 ದಿನ ಆದ್ಮೇಲೆ ಜನವರಿ 5th 1950 ಅಲ್ಲಿ ಮಹಾಂತರಾನ್ ಚಂದ್ರ ದಾಸ್ ಜಿ ಅನ್ನೋರು ಫೈಜಾಬಾದ್ ಕೋರ್ಟ್ ಅಲ್ಲಿ ಒಂದು ಕೇಸ್ ನ ಫೈಲ್ ಮಾಡಿದ್ರು. ಏನಂತ ಅಂದ್ರೆ ರೈಟ್ ಟು ವರ್ಷಿಪ್, ನಾವು ಪೂಜೆ ಮಾಡುವಂತ ರೈಟ್ಸ್ ನ ನಮ್ಗೆ ಮತ್ತೆ ಕೊಡಿ ಅಂತ ಕೇಸ್ ಫೈಲ್ ಮಾಡಿದ್ರು. ಸೊ ಇವ್ರು ಕೊಟ್ಟಂತ ಒಂದು ಕೇಸ್ ಒಂದ್ ಸೈಡ್ ಅಲ್ಲಿ ನಡೀತಿತ್ತು. ಇನ್ನು 1959 ಅಲ್ಲಿ ಹಿಂದೂ ಸಾಧುಸ್ನ ನ್ಯಾಷನಲ್ ಆರ್ಗನೈಸೇಷನ್ ಅಲ್ಲಿ ನಿರ್ಮೋಹಿ ಅಖಾರ ಅನ್ನೋರು ಇವ್ರು ಕೂಡ ಒಂದು ಕೇಸ್ ನ ಫೈಲ್ ಮಾಡ್ತಾರೆ. ಲೈಕ್ ನೀವು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರೋ ಅಯೋಧ್ಯ ಲ್ಯಾಂಡ್ ನ ನಮ್ಗೆ ಪೂಜೆ ಮಾಡೋಕೆ ಮತ್ತೆ ರಿಟರ್ನ್ ಕೊಡಿ ಅಂತ ಕೇಸ್ ಫೈಲ್ ಮಾಡ್ತಾರೆ. ಮತ್ತೆ 1961 ಅಲ್ಲಿ ಈ ಕೇಸಸ್ ಗೆ ಆಪೋಸಿಟ್ ಆಗಿ ಮುಸ್ಲಿಮ್ಸ್ ಕಡೆಯಿಂದಾನು ಸುನ್ನಿ ವಕ್ಫ್ ಬೋರ್ಡ್ ಈ ಕಡೆಯಿಂದಾನು ಒಂದು ಕೇಸ್ ನ ಫೈಲ್ ಮಾಡ್ತಾರೆ. ಅವ್ರ ಕೇಸ್ ಏನಾಗಿತ್ತು ಅಂದ್ರೆ ಅವ್ರಿಗೂ ಆ ಲ್ಯಾಂಡ್ ರಿಟರ್ನ್ ಬೇಕು, ಬಿಕಾಸ್ ಅವ್ರು ಆ ಲ್ಯಾಂಡ್ ಅಲ್ಲಿ ಅವ್ರ ಮಸ್ಜಿದ್ ಇದೆ ಅಂತ. ಆ ಫುಲ್ ಲ್ಯಾಂಡ್ ಅಲ್ಲಿ ಅವ್ರ ಮಸ್ಜಿದ್ ಇದೆ. ಸೊ ವಕ್ಫ್ ಬೋರ್ಡ್ ಅನ್ನೋದು ಆ ಲ್ಯಾಂಡ್ ನ ಓನರ್ ಆಗಿತ್ತು. ಸೊ ಈ ಇಶ್ಯೂ ಇಂದ ಈ ತರ ಒಂದು ಸಣ್ಣ ಪುಟ್ಟ ಕೇಸ್ಗಳು ನಡೀತಿತ್ತು. ಸೊ ಮೇಜರ್ ಆಗಿ ಕೋರ್ಟ್ ಅಲ್ಲಿ ಇವಾಗ ಎರಡು ಹಿಂದೂ ಪಕ್ಷ ಇದೆ, ಒಂದು ಮುಸ್ಲಿಂ ಪಕ್ಷ. ಈ ಎರಡು ಸೈಡ್ಸ್ಗೂ ಆ ಪ್ಲೇಸ್ ನ ಅವರ ವರ್ಷಿಪ್ ಪ್ಲೇಸ್, ಧಾರ್ಮಿಕ ಸ್ಥಳ ಮಾಡಬೇಕು ಅನ್ನೋದು ಅವ್ರ ಒಪಿನಿಯನ್ ಆಗಿತ್ತು. ಸೊ ಇದೇ ತರ ಸಣ್ಣ ಪುಟ್ಟ ಕೇಸ್ಗಳು ನಡೀತಾ ಆ ಮೆಸ್ ಅಲ್ಲಿ ಕೆಲವು ವರ್ಷಗಳು ಪಾಸ್ ಆಯ್ತು. ಕೋರ್ಟ್ ಅಲ್ಲಿ ಈ ಕೇಸ್ಗಳೆಲ್ಲ ನಡೀತಿತ್ತು, ಬಟ್ ಅದ್ರ ಮೇಲೆ ಯಾವುದೇ ರೀತಿಯಾದ ಡಿಸಿಷನ್ಸ್ ತಗೊಂಡಿರ್ಲಿಲ್ಲ. ಆದ್ರೆ 1985 ಅಲ್ಲಿ ಒಂದು ಪವರ್ಫುಲ್ ವಿಶ್ವ ಹಿಂದೂ ಪರಿಷತ್ ಆರ್ಗನೈಸೇಷನ್ ಈ ಕೇಸಲ್ಲಿ ಎಂಟ್ರಿ ಆಯ್ತು. ಅವರು ಕೂಡ ರಾಮ ಮಂದಿರಕ್ಕೋಸ್ಕರ ಫೈಜಾಬಾದ್ ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡಿದ್ರು. ಅದಾದ್ಮೇಲೆ ಫೈಜಾಬಾದ್ ಕೋರ್ಟ್ ರಾಮ ಮಂದಿರಕ್ಕೆ ಸಂಬಂಧಪಟ್ಟಿರೋ ಎಲ್ಲಾ ಕೇಸ್ಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಜಾಯಿಂಟ್ ವರ್ಡಿಕ್ಟ್ ಪಾಸ್ ಮಾಡಿದ್ರು. ಸೊ ಆ ವರ್ಡಿಕ್ಟ್ ಪ್ರಕಾರ 1986 ಅಲ್ಲಿ ಹಿಂದೂಗಳಿಗೆ ಅದೇ ಪ್ಲೇಸ್ ಅಲ್ಲಿ ಪೂಜೆ ಮಾಡೋಕೆ ಕೋರ್ಟ್ ಪರ್ಮಿಷನ್ ಕೊಡ್ತು. ಈ ಕೋರ್ಟ್ ಅವರ ಡಿಸಿಷನ್ ಇಂದ ನ್ಯಾಚುರಲ್ ಆಗಿ ಇನ್ನೊಂದು ಅಪೋಸಿಟ್ ಪಾರ್ಟೀಸ್ಗೆ ಕೋಪ ಬಂತು. ಈ ಡಿಸಿಷನ್ ಗೆ ರಿಯಾಕ್ಟ್ ಮಾಡೋಕೆ ಅವರು ಬಾಬ್ರಿ ಆಕ್ಷನ್ ಕಮಿಟಿ ಅಂತ ಒಂದು ಕಮಿಟಿನ ಫಾರ್ಮ್ ಮಾಡಿದ್ರು. ಸೊ ಈ ಕಮಿಟಿ ಕೋರ್ಟ್ ಡಿಸಿಷನ್ ನ ಚಾಲೆಂಜ್ ಮಾಡಿ ಇನ್ನೊಂದು ಕೇಸ್ ನ ಕೋರ್ಟ್ ಅಲ್ಲಿ ಫೈಲ್ ಮಾಡಿದ್ರು. ಸೊ ಈ ಒಂದು ಹೊಸ ಕೇಸ್ ಪರವಾಗಿ 1989 ಅಲ್ಲಿ ಇನ್ನೊಂದು ಹಿಂದೂ ಆರ್ಗನೈಸೇಷನ್ ರಾಮ್ಲಲ್ಲಾ ವಿರಾಜ್ ಮಹಾನ್ ಅನ್ನೋ ಆರ್ಗನೈಸೇಷನ್ ಕೂಡ ಒಂದು ಕೇಸ್ ನ ಫೈಲ್ ಮಾಡುತ್ತೆ. ಸೊ ಇಲ್ಲಿವರೆಗೂ ಹಿಂದೂ ಸೈಡ್ ಅಲ್ಲಿ 4 ಮೇನ್ ಪಿಟಿಷನರ್ಸ್ ಇದ್ದಾರೆ, ಮುಸ್ಲಿಂ ಸೈಡ್ ಅಲ್ಲಿ 2 ಮೇನ್ ಪಿಟಿಷನರ್ಸ್ ಇದ್ದಾರೆ. ಸೊ ಈ ಕೇಸಸ್ ಎಲ್ಲ ಕೋರ್ಟ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ನಡೀತಿತ್ತು. ಆದ್ರೆ 1990 ಬಿಗಿನಿಂಗ್ ಅಲ್ಲಿ ಈ ಒಂದು ಕೇಸ್ ಕೋರ್ಟ್ ನ ಬಿಟ್ಟು ಆಚೆ ಬಂದು ಬೀದಿಗಳ ಮೇಲೆ ಬರೋಕೆ ಶುರು ಆಯ್ತು. ಸೊ 1990 ಅಲ್ಲಿ ಬಿಗ್ ಲೀಡರ್ LK ಅದ್ವಾನಿಜಿ ಅನ್ನೋರು ಗುಜರಾತ್ ನ ಸೋಮನಾಥ್ ಇಂದ ಅಯೋಧ್ಯೆವರೆಗೂ ರಥದಲ್ಲಿ ಯಾತ್ರೆ ಮಾಡಿದ್ರು. ಈ ಯಾತ್ರೆಯಲ್ಲಿ ಪ್ರಪಂಚದಲ್ಲಿ ಎಲ್ಲಾ ಕಡೆಯಿಂದ ತುಂಬಾ ಜನಗಳು ಜಾಯಿನ್ ಆಗ್ತಿದ್ರು. ಸೊ ಈ ರಥದ ಜರ್ನಿ ಅಯೋಧ್ಯೆನ ರೀಚ್ ಆಗ್ತಾ ಆಗ್ತಾ ಅಲ್ಲಿನ ಸಿಚುಯೇಷನ್ ಸ್ವಲ್ಪ ಸೀರಿಯಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಆ ಒಂದು ಸೀರಿಯಸ್ ಸಿಚುಯೇಷನ್ಸ್ ಗಳಿಂದ UP ಗವರ್ನಮೆಂಟ್ 1991 ಅಲ್ಲಿ ಮತ್ತೆ ಆ ರಾಮಭೂಮಿ ಫೀಲ್ಡ್ ನ ಸೀಲ್ ಮಾಡ್ತು. ಸೊ ಎಸ್, ಹಿಸ್ಟರಿಯಲ್ಲಿ ಸೆಕೆಂಡ್ ಟೈಮ್ ಆ ರಾಮ ಮಂದಿರ ಭೂಮಿ ಲ್ಯಾಂಡ್ ನ ಅವ್ರ ಕಂಟ್ರೋಲ್ಗೆ ತಗೊಂಡು ಜನಗಳಿಗೆ ಹೋಗೋದನ್ನ ಎಂಟ್ರಿ ಕೂಡ ಬ್ಯಾನ್ ಮಾಡ್ತು. ಆದರೆ ಈ ಸರಿ ಇದರ ಇಂಪ್ಯಾಕ್ಟ್ ತುಂಬಾ ಡೇಂಜರಸ್ ಆಗಿರುತ್ತೆ. ಈ ಬ್ಯಾನ್ ಎಲ್ಲ ಆದ್ಮೇಲೆ 6th ಡಿಸೆಂಬರ್ 1992 ಅಲ್ಲಿ ಪ್ರಪಂಚದಿಂದ 1000 ಗಟ್ಟಲೆ ಜನಗಳು ಅಯೋಧ್ಯೆ ರಾಮ ಜನ್ಮಭೂಮಿ ಲ್ಯಾಂಡ್ಗೆ ಗ್ಯಾದರ್ ಆದ್ರು. ಅಂಡ್ ಗ್ಯಾದರ್ ಆಗಿರೋರೆಲ್ಲ ಸೇರಿ ಅಲ್ಲಿರೋ ಬಾಬ್ರಿ ಮಸ್ಜಿದ್ ನ ಹೊಡೆದಾಕಿದ್ರು, ಡೆಮಾಲಿಷ್ ಮಾಡಿದ್ರು. ಇವರೆಲ್ಲ ಈ ರೀತಿ ಮಾಡಿರೋ ಕಾರಣ ಏನಂದ್ರೆ 2ನೇ ಸಾರಿ ಗವರ್ನಮೆಂಟ್ ಆ ಪ್ಲೇಸ್ ನ ಅವ್ರ ಕಂಟ್ರೋಲ್ಗೆ ತಗೊಂಡಿರೋದು. ಈ ರೀತಿ ಇವರು ಬಾಬ್ರಿ ಮಸ್ಜಿದ್ ನ ಹೊಡೆದಾಕಿದ ತಕ್ಷಣ ಪ್ರಪಂಚದಲ್ಲಿ ಎಲ್ಲಾ ಕಡೆ ರಾಮ ಮಂದಿರ ಕೇಸ್ ಬಗ್ಗೆ ಸಣ್ಣ ಪುಟ್ಟ ಜಗಳಗಳು ಶುರು ಆಗೋಕೆ ಸ್ಟಾರ್ಟ್ ಆಯ್ತು. ಅಂಡ್ 1992 ಅಲ್ಲಾಗಿರೋ ಇನ್ಫೇಮಸ್ ಮುಂಬೈ ಸೀರಿಯಲ್ ಬಾಂಬ್ ಬ್ಲಾಸ್ಟ್ ಕೂಡ ಇದರ ಒಂದು ರಿಯಾಕ್ಷನ್. ಅಂಡರ್ ವರ್ಲ್ಡ್ ಡಾನ್ ದಾವೂದ್ ಇಬ್ರಾಹಿಮ್ಸ್ ನ ಮೇಜರ್ ಹ್ಯಾಂಡ್ ಈ ಒಂದು ಬಾಂಬ್ ಬ್ಲಾಸ್ಟ್ ಅಲ್ಲೇ ಇನ್ವಾಲ್ವ್ ಆಗಿತ್ತು. ಇಷ್ಟೆಲ್ಲ ಆದ್ಮೇಲೆ ಕೂಡ ಆ ಒಂದು ಪ್ರಾಬ್ಲಮ್ ಅಲ್ಲಿ ಕೂಲ್ ಡೌನ್ ಆಗಿಲ್ಲ. ಮುಂದೆ ಬರೋ ವರ್ಷಗಳಲ್ಲಿ ಈ ತರ ಸಣ್ಣ ಪುಟ್ಟ ಗಲಾಟೆಗಳು ನಡೀತಾ ಬಂತು. ಈ ಪ್ರಪಂಚದಲ್ಲಿ ಎಲ್ಲ ಕಡೆ ನಡೀತಾ ಇರೋ ಸಣ್ಣ ಪುಟ್ಟ ಜಗಳಗಳಲ್ಲಿ 2002 ಅಲ್ಲಾಗಿರೋ ಇನ್ಫೇಮಸ್ ಗೋಧ್ರಾ ಫೈಟ್ ಮೇಜರ್ ಫೈಟ್ ಆಗಿತ್ತು. ಈ ಬಾಬ್ರಿ ಮಸ್ಜಿದ್ ಡೆಮಾಲಿಷ್ ಎಲ್ಲ ಆಗಿದ್ಮೇಲೆ ಈ ಕಂಟ್ರಿನ ರೂಲ್ ಮಾಡ್ತಿದ್ದಂತ ಅಂಡ್ ಅಪೋಸಿಟ್ ಪಾರ್ಟಿಯಲ್ಲಿ ಇರೋರೆಲ್ಲ ಈ 2 ಪಾರ್ಟೀಸ್ ಮಧ್ಯೆ ಮೀಡಿಯೇಟ್ ಮಾಡೋಕೆ ಶುರು ಮಾಡಿದ್ರು. ಆದ್ರೆ ಹಿಂದೂಸ್ ಆಗ್ಲಿ ಮುಸ್ಲಿಮ್ಸ್ ಆಗ್ಲಿ ಯಾರು ಕಾಂಪ್ರಮೈಸ್ ಆಗೋಕೆ ರೆಡಿ ಇರಲಿಲ್ಲ. ಸೊ ಅವ್ರು ಮಾಡಿರೋ ಅಟೆಂಪ್ಟ್ಸ್ ಎಲ್ಲ ಸಕ್ಸಸ್ ಆಗಿಲ್ಲ. ಸೊ ಈ ಟೈಮಲ್ಲಿ 2002ರಲ್ಲಿ
ರಾಮ್ ಮಂದಿರ್ ಕೇಸ್ ಫೈಜಾಬಾದ್ ಕೋರ್ಟ್ ಇಂದ ಅಲಹಾಬಾದ್ ಹೈಕೋರ್ಟ್ಗೆ ಟ್ರಾನ್ಸ್ಫರ್ ಆಯಿತು. ಸೊ ಅಲಹಾಬಾದ್ ಹೈಕೋರ್ಟ್ ಅಲ್ಲಿರೋ 3 ಜಡ್ಜಸ್ ರಾಮ್ ಮಂದಿರ್ ಲ್ಯಾಂಡ್ ನ ಸರ್ವೆ ಮಾಡೋಕೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವ್ರಿಗೆ ಆರ್ಡರ್ ಮಾಡಿದ್ರು. ಅಲ್ಲಿ ಟೆಂಪಲ್ ಇತ್ತಾ ಇಲ್ವಾ ಅಂತ ಫೈಂಡ್ ಮಾಡೋಕೆ ಅವ್ರಿಗೆಲ್ಲ ಹೇಳಿದ್ರು. ಸೊ ಕೆಲವು ವರ್ಷಗಳ ಇನ್ವೆಸ್ಟಿಗೇಷನ್ ಆದ್ಮೇಲೆ ASI ಸರ್ವೆ ಕಂಪ್ಲೀಟ್ ಆಯ್ತು. ಇವರು ಆ ರಿಪೋರ್ಟ್ ನ ಹೈಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು. ಸೊ 2010ರಲ್ಲಿ ಅಲಹಾಬಾದ್ ಹೈಕೋರ್ಟ್ ಆ ASI ರಿಪೋರ್ಟ್ ನ ರೆಫರ್ ಮಾಡಿ ಒಂದು ಪ್ರಾಮಿನೆಂಟ್ ವರ್ಡಿಕ್ಟ್ ನ ಪಾಸ್ ಮಾಡಿದ್ರು. ಸೊ ಕೋರ್ಟ್ ಅವ್ರು ಏನ್ ಹೇಳಿದ್ರು ಅಂದ್ರೆ ASI ರಿಪೋರ್ಟ್ ಪ್ರಕಾರ ಅವ್ರಿಗೆ ಸಿಕ್ಕಿರೋ ಒಂದು ಎವಿಡೆನ್ಸ್ಗಳ ಪ್ರಕಾರ ಆ ರಾಮ್ ಜನ್ಮಭೂಮಿ ಲ್ಯಾಂಡ್ ಅಲ್ಲಿ ರಾಮ್ ಮಂದಿರ ಪ್ರೆಸೆಂಟ್ ಆಗಿತ್ತು ಅಂತ ಹೇಳಿದ್ರು. ಆದ್ರೆ ಕೋರ್ಟ್ ಅವರ ಈ ಒಂದು ಡಿಸಿಷನ್ ಆದ್ಮೇಲೆ ಕೂಡ ಈ ಇಶ್ಯೂ ಇಲ್ಲಿಗೆ ಸ್ಟಾಪ್ ಆಗಿಲ್ಲ. ಇದು ಜಸ್ಟ್ ಬಿಗಿನಿಂಗ್ ಮಾತ್ರನೇ. ಸೊ ಅಲಹಾಬಾದ್ ಹೈಕೋರ್ಟ್ ಆ ಪ್ಲೇಸ್ ನ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡೋಕೆ ಡಿಸೈಡ್ ಮಾಡಿದ್ರು. ನೀವು ಈ ಮ್ಯಾಪ್ ಅಲ್ಲಿ ನೋಡೋ ತರ ಫಸ್ಟ್ ಲ್ಯಾಂಡ್ ಪಾರ್ಟ್ ನ ಅಂದ್ರೆ ಎಲ್ಲಿ ರಾಮನ ಐಡಲ್ ಇತ್ತೋ ಆ ಪಾರ್ಟ್ ನ ರಾಮ್ಲಲ್ಲಾ ವಿರಾಜ್ ಮಹಾನ್ ಅವ್ರಿಗೆ ಕೊಟ್ರು. ಸೆಕೆಂಡ್ ಭಾಗ, ಎರಡನೇ ಭಾಗ ಸೀತಾ ರಜೋಯಿ, ಭಂಡಾರ, ರಾಮ್ ಚಪುತ್ರ ಇದನ್ನ ಕೋಡೇರ್ ಮೊಯಿ ಅಖಾಡ ಇವ್ರಿಗೆ ಕೊಟ್ರು. ಅಂಡ್ ಉಳ್ದಿರೋ 3ನೇ ಭಾಗನ ಸುನ್ನಿ ವಕ್ಫ್ ಬೋರ್ಡ್ಗೆ ಕೊಟ್ರು. ಇಷ್ಟೆಲ್ಲ 3 ಪಾರ್ಟ್ಸ್ ಆಗಿ ಮಾಡಿ ಡಿವೈಡ್ ಮಾಡಿ ಅವ್ರವ್ರ ಭಾಗನ ಅವ್ರಿಗೆ ಕೊಟ್ರೇನು ಈ ಸರಿನು ಯಾವುದೇ ಸೈಡ್ಸ್ ಕಾಂಪ್ರಮೈಸ್ ಆಗೋಕೆ ರೆಡಿ ಇಲ್ಲ. ಅಂಡ್ ಈ ಹೈಕೋರ್ಟ್ ಅವ್ರು ಕೊಟ್ಟಿರೋ ವರ್ಡಿಕ್ಟ್ ಇಂದಾನು ಯಾರಿಗೂ ಖುಷಿ ಇಲ್ಲ. ಆದ್ರಿಂದ ಈ ಸರಿ ಎಲ್ಲಾ ಪಾರ್ಟೀಸ್ ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾಗೆ ಅಪೀಲ್ ಮಾಡಿದ್ರು. ಡೈರೆಕ್ಟ್ ಆಗಿ ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡ್ರು ಸೀರಿಯಸ್ ಆಗಿ. ಸೊ ಈ ಪಾಯಿಂಟ್ ಅಲ್ಲಿ ಹಿಸ್ಟ್ರಿಯಲ್ಲಿ ಫಾರ್ ದ ಫಸ್ಟ್ ಟೈಮ್ ರಾಮ್ ಜನ್ಮಭೂಮಿ ಕೇಸ್ ಸುಪ್ರೀಂ ಕೋರ್ಟ್ ನ ಎಂಟ್ರಿ ಆಗುತ್ತೆ. ಸೊ ಈ ಒಂದು ಕೇಸ್ ಸುಪ್ರೀಂ ಕೋರ್ಟ್ಗೆ ಹೋಗಿದ ಕೂಡಲೇ ಅವರು ಅಲಹಾಬಾದ್ ಹೈಕೋರ್ಟ್ ನ ವರ್ಡಿಕ್ಟ್ ನ ಹೋಲ್ಡ್ ಅಲ್ಲಿ ಇಡ್ತಾರೆ. ಈ ಕೇಸ್ ಸುಪ್ರೀಂ ಕೋರ್ಟ್ಗೆ ರೀಚ್ ಆಯ್ತು. ಆದ್ರೆ ತುಂಬಾ ವರ್ಷಗಳು ಯಾವುದೇ ಒಂದು ಹಿಯರಿಂಗ್ ಈ ಕೇಸ್ ಮೇಲೆ ನಡೀಲಿಲ್ಲ. ಅದಾದ್ಮೇಲೆ 2016 ಅಲ್ಲಿ ದೇಶದ ಒಬ್ಬ ಪ್ರಾಮಿನೆಂಟ್ ಲಾಯರ್ ಸುಬ್ರಹ್ಮಣ್ಯಂ ಸ್ವಾಮೀಜಿ ಅನ್ನೋರ ಎಂಟ್ರಿ ಆಗುತ್ತೆ. ಇವನ್ ಇವರು ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ರಾಮ ಮಂದಿರಕ್ಕೋಸ್ಕರ ಒಂದು ಕೇಸ್ನ ಫೈಲ್ ಮಾಡ್ತಾರೆ. ಸೊ ಇವರು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡಿದ ಕೂಡಲೇ 1 ವರ್ಷದಲ್ಲೇ 32 ಹೊಸ ಅಪೀಲ್ಸ್ ಸುಪ್ರೀಂ ಕೋರ್ಟ್ ಅಲ್ಲಿ ಫೈಲ್ ಆಯಿತು. ಸೊ ಈ ರೀತಿ ಎಲ್ಲ ಕಡೆಯಿಂದ ಅಪೀಲ್ಸ್ ಅಂಡ್ ಪ್ರೆಷರ್ಸ್ ಬರ್ತಿದ್ರಿಂದ ಸುಪ್ರೀಂ ಕೋರ್ಟ್ ಅವರು ಇದರ ಫೈನಲ್ ಹಿಯರಿಂಗ್ 2019 ಅಲ್ಲಿ ಮಾಡ್ತೀವಿ ಅಂತ ಒಂದು ಕನ್ಕ್ಲೂಷನ್ ಹೇಳಿದ್ರು. ಸೊ 1 ವರ್ಷ ಆದ್ಮೇಲೆ ಫೈನಲಿ ಆ ದಿನ ಬಂತು. 8th Jan 2019 ಅಲ್ಲಿ ಈ ಕೇಸ್ನ ಹಿಯರ್ ಮಾಡೋಕೆ ಸುಪ್ರೀಂ ಕೋರ್ಟ್ ಅವರು 5 ಬೆಂಚ್ ಆಫ್ ಜಡ್ಜಸ್ ನ ಅಪಾಯಿಂಟ್ ಮಾಡಿದ್ರು. ಸೊ ಇವಾಗ ಇವರು ಕೊಡೋ ಅವ್ರು ಪಾಸ್ ಮಾಡೋ ವರ್ಡಿಕ್ಟ್ ಒಂದು ಹಿಸ್ಟಾರಿಕಲ್ ಜಡ್ಜ್ಮೆಂಟ್ ಆಗಿ ಇರುತ್ತೆ. ಯಾಕಂದ್ರೆ ಓನ್ಲಿ 500 ಇಯರ್ಸ್ ಇಂದ ನಡ್ಕೊಂಡ್ ಬಂದಿರೋ ಕೇಸ್ ಮಾತ್ರ ಇಲ್ಲಿ ಸಾಲ್ವ್ ಆಗ್ತಿಲ್ಲ. ಸುಪ್ರೀಂ ಕೋರ್ಟ್ ಅವರು ಈ ಕೇಸ್ ನ ಸಾಲ್ವ್ ಮಾಡೋಕೆ ಒಂದು ಯೂನಿಕ್ ಸ್ಟ್ರಾಟಜಿನ ಯೂಸ್ ಮಾಡಿದ್ರು. ಅದನ್ನ ಮೋಲ್ಡಿಂಗ್ ರಿಲೀಸ್ ಪ್ರಿನ್ಸಿಪಲ್ ಅಂತ ಕರೀತಾರೆ. ಮೋಲ್ಡಿಂಗ್ ರಿಲೀಫ್ ಪ್ರಿನ್ಸಿಪಲ್ ಅಲ್ಲಿ ಬೇಸಿಕ್ ಆಗಿ ಕೋರ್ಟ್ 2 ಪಾರ್ಟೀಸ್ ಹತ್ರ ಕೇಳುತ್ತೆ. ಒಂದು ವೇಳೆ ಈ ಕೇಸಲ್ಲಿ ಅವ್ರಿಗೆ ಜಸ್ಟಿಸ್ ಸಿಕ್ಕಿದ್ರೆ ಅವ್ರಿಗೆ ಅದರಿಂದ ಏನ್ ಸಿಗುತ್ತೆ ಅಂತ ಕೇಳುತ್ತೆ. ಸೊ ಈ ಕೇಸಲ್ಲೂ ಅದೇ ತರ ಕೇಳ್ತಾರೆ. ಸುಪ್ರೀಂ ಕೋರ್ಟ್ ಆ 2 ಪಾರ್ಟೀಸ್ ಹತ್ರ ಕೇಳ್ತಾರೆ. ಲೈಕ್ ಏನಾದ್ರೆ ನಾವ್ ಏನ್ ಮಾಡಿದ್ರೆ ನೀವು ಈ ಇಶ್ಯೂನ ಇಲ್ಲೇ ಸ್ಟಾಪ್ ಮಾಡ್ತೀರಾ ಅಂತ ಕೇಳ್ತಾರೆ. ಇದಕ್ಕೆ 2 ಪಾರ್ಟೀಸ್ ಅವ್ರವ್ರ ಡಿಮ್ಯಾಂಡ್ ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಸೊ ಸುಪ್ರೀಂ ಕೋರ್ಟ್ ಅವರು ಈ ರೀತಿ ಹೇಳಿದ್ರು, ಇನ್ನು ನೆಕ್ಸ್ಟ್ 40 ಡೇಸ್ ಅಲ್ಲಿ ಅಂದ್ರೆ 14th October ಅಲ್ಲಿ 500 ವರ್ಷದಿಂದ ನಡೀತಿರೋ ಈ ಒಂದು ಕೇಸ್ಗೆ ಒಂದು ಫೈನಲ್ ವರ್ಡಿಕ್ಟ್ ಕೊಡ್ತೀವಿ ಅಂತ ಹೇಳಿದ್ರು. ಇವಾಗ ನಿಮ್ಮೆಲ್ರಿಗೂ ಒಂದು ಥಾಟ್ ಬಂದಿರ್ಬೋದು, ಆ ತರ ಏನ್ ಪ್ರೂಫ್ಸ್ ಅವರು ಸಬ್ಮಿಟ್ ಮಾಡಿದ್ರು ಈ ಕೇಸ್ ಜಸ್ಟ್ 40 ಡೇಸ್ ಅಲ್ಲಿ ಏನ್ ಮಾಡೋಕೆ ಅಂತ. ವೆಲ್, ಆ ಪ್ರೂಫ್ಸ್ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿತ್ತು. ಇವನ್ ಜಡ್ಜಸ್ ಎಲ್ಲ ರಾಮ ಮಂದಿರ ಪರವಾಗಿನೇ ಅವರು ಜಡ್ಜ್ಮೆಂಟ್ ಕೊಡೋ ಅಷ್ಟು ಸ್ಟ್ರಾಂಗ್ ಇತ್ತು. ಸೊ ಅಯೋಧ್ಯ ವಿನ್ ಆಗಿರೋದ್ರಲ್ಲಿ ASI ಪ್ರೊಡ್ಯೂಸ್ ಮಾಡಿರುವಂತ ಒಂದು ಎವಿಡೆನ್ಸ್ ಒಂದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಈ ASI ಅವರು ಸುಪ್ರೀಂ ಕೋರ್ಟ್ಗೆ 533 ಎವಿಡೆನ್ಸಸ್ ನ ಸಬ್ಮಿಟ್ ಮಾಡಿದ್ದಾರೆ. 1, 2 ಅಲ್ಲ, 533 ಎವಿಡೆನ್ಸಸ್. ಈ ವಿಡಿಯೋದಲ್ಲಿ ಆ 533 ಎವಿಡೆನ್ಸಸ್ ಯಾವುದು ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಆದರೆ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಇರೋಕೆ ರೀಸನ್ ಆಗಿರೋ ತುಂಬ ಸ್ಟ್ರಾಂಗ್ ಆದಂಥ ಆ ಎವಿಡೆನ್ಸಸ್ ಏನು ಅಂತ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಪ್ರೂಫ್ಸ್ ಆ್ಯಂಡ್ ಎವಿಡೆನ್ಸ್ಗಳ ಬಗ್ಗೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗೋಕ್ಕೆ ನಾನು ಇದನ್ನು 2 ಕ್ಯಾಟಗರೀಸ್ ಮಾಡಿದ್ದೀನಿ. ಫಸ್ಟ್ ಒನ್ ಎಕ್ಸ್ಕವೇಷನ್, ಅಂದರೆ ಡಿಗ್ಗಿಂಗಲ್ಲಿ ಸಿಕ್ಕಿರೋ ಅಂಥ ಎವಿಡೆನ್ಸಸ್ ಯಾವುದು ಅಂತ. ಸೆಕೆಂಡ್ ಒನ್ ಲಿಟ್ರರಿ ಸೋರ್ಸಸ್, ಅಂದರೆ ರೈಟಿಂಗ್ಸಲ್ಲಿ ಬುಕ್ಕಲ್ಲಿ ಮೆನ್ಷನ್ ಆದಂಥ ಒಂದು ಪ್ರೂಫ್ಸ್. ಸೊ ನಾವಿವಾಗ ಫಸ್ಟ್ ಎಕ್ಸ್ಕವೇಷನ್ ಬಗ್ಗೆ ಮಾತಾಡೋಣ, ಅಂದರೆ ಡಿಗ್ಗಿಂಗ್. ಈ 5 ಮೇಜರ್ ಪ್ರೂಫ್ನ ಸುಪ್ರೀಂ ಕೋರ್ಟ್ ಅಯೋಧ್ಯ ಕೇಸಲ್ಲಿ ಪ್ರಾಮಿನೆಂಟ್ ಆಗಿ ಕನ್ಸಿಡರ್ ಮಾಡ್ತು. ಸೊ ಪ್ರೂಫ್ ನಂಬರ್ 1 ಏನಂದ್ರೆ ವಿಷ್ಣುಹರಿ ಇನ್ಸ್ಕ್ರಿಪ್ಷನ್. ಇದೇ ವಿಷ್ಣುಹರಿ ಇನ್ಸ್ಕ್ರಿಪ್ಷನ್ ಸ್ಟೋನ್. ಇದನ್ನ ASI ಟೀಮ್ ಬಾಬ್ರಿ ಮಸ್ಜಿದ್ ನ ಸರ್ಫೇಸ್ ಕೆಳಗಡೆ ಭಾಗದಿಂದ ಕಂಡಿಡ್ತಿದ್ದಾರೆ. ಆ ಸ್ಟೋನ್ ಅಲ್ಲಿ ಟೋಟಲ್ 20 ಲೈನ್ಸ್ ಹಿಂದೂ ವರ್ಸಸ್ ನ ಬರ್ದಿದ್ದಾರೆ. ASI ಟೀಮ್ ಇದನ್ನ ಓದಿದಾಗ
19ನೇ ಲೈನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿತ್ತು, ಲೈಕ್ ಈ ಟೆಂಪಲ್ 10 ತಲೆ ರಾಕ್ಷಸನ ಸಾಯಿಸಿರೋ ಒಬ್ಬ ರಾಜನ ಮಂದಿರ ಅಂತ. ಅಂಡ್ ಆ 10 ತಲೆ ರಾಕ್ಷಸ ಯಾರು ಅಂತ ನಾನು ನಿಮ್ಗೆ ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಅಂತ ನಂಗೆ ಗೊತ್ತು. ಆಲ್ಸೋ ಆ ರಾಜನ್ ಬಗ್ಗೆ ಕೂಡ. ಅದರಿಂದಾನೇ ಸುಪ್ರೀಂ ಕೋರ್ಟ್ ಅವರು ಈ ಒಂದು ಪ್ರೂಫ್ ನ ತುಂಬಾ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಿದ್ರು. ಪ್ರೂಫ್ ನಂಬರ್ 2 ಏನಂದ್ರೆ ಹಿಂದೂ ಬೆಲ್ ಇನ್ ಅ ಮಾಸ್ಕ್. ಈ ಬೆಲ್ ನ ನೋಡಿ, ಇದನ್ನ ಮಸ್ಜಿದ್ ನ ಪಿಲ್ಲರ್ಸ್ ಅಲ್ಲಿ ಕಟ್ಟಿದ್ದಾರೆ. ಶಾಕಿಂಗ್ ಅಲ್ವಾ? ಇವನ್ ಸುಪ್ರೀಂ ಕೋರ್ಟ್ ಅವ್ರಿಗೂ ಇದೇ ತರ ಶಾಕ್ ಆಗಿದೆ. ಸೊ ASI ಟೀಮ್ ಜಡ್ಜಸ್ಗೆ ಹೇಳಿದ್ರು ಇಸ್ಲಾಮಿಕ್ ರಿಲಿಜನ್ ಅಲ್ಲಿ ಗಂಟೆದು ಒಂದು ಕಾನ್ಸೆಪ್ಟೇ ಇಲ್ಲ ಅಂತ. ಆದ್ರೆ ಹಿಂದೂಯಿಸಂ ಅಲ್ಲಿ ಗಂಟೆಗೆ ತುಂಬಾ ಮುಖ್ಯತ್ವ ಇದೆ. ಇದನ್ನ ನಾವು ಎಲ್ಲ ಟೆಂಪಲ್ಸ್ ಅಲ್ಲೂ ನೋಡ್ತೀವಿ. ಸೊ ಹಾಗಾಗಿ ಈ ಒಂದು ಎವಿಡೆನ್ಸ್ ನ ಕೂಡ ಸುಪ್ರೀಂ ಕೋರ್ಟ್ ಅವರು ಕನ್ಸಿಡರ್ ಮಾಡಿದ್ರು. ಪ್ರೂಫ್ ನಂಬರ್ 3, ಅಲ್ಲಿ ಮಸ್ಜಿದ್ ಅಲ್ಲಿರೋ ಪಿಲ್ಲರ್ಸ್ ಮೇಲೆ ಕಲಶ, ಬಿಂದಿಗೆ, ಕಲಶ ಅದು ಸ್ಕ್ರಿಪ್ಚರ್ಸ್ ಇದೆ, ಕೆತ್ತನೆಗಳಿದೆ. ಸೊ ಕಲಶದು ಕೆತ್ತನೆ ಆ ಎಂಟೈರ್ ಮಸ್ಜಿದ್ ಅಲ್ಲಿ 12 ಕಂಬಗಳ ಮೇಲೆ ಇದ್ದಿದೆ. ಅದೇ ಕಂಬಗಳ ಮೇಲೆ ಹಿಂದೂ ದೇವರಿಗೆ ರಿಲೇಟ್ ಆಗೋ ಸಿಂಬಲ್ಸ್ ಕೂಡ ಇದ್ದಿದೆ. ಪ್ರೂಫ್ ನಂಬರ್ 4, ಆ ಮಸ್ಜಿದ್ ನ ಡೋಮ್ ಮೇಲೆ ಇರುತ್ತೆ ಅಲ್ವಾ, ಅದು ಡೋಮ್, ಅದು ಲೋಟಸ್ ಫ್ಲವರ್ ಡಿಸೈನ್ ಅಲ್ಲಿ ಇತ್ತು. ಸೊ ಮಸ್ಜಿದ್ ನ ಪಿಲ್ಲರ್ಸ್ ಮೇಲೆ ಮಾತ್ರ ಅಲ್ಲ, ಅದರ ಮೇನ್ ಡೋಮ್ ಅಲ್ಲಿ ಕೂಡ ಈ ರೀತಿ ಕಾಣುವಂತ ಒಂದು ಲೋಟಸ್ ನ ಡಿಸೈನ್ ಇದೆ. ಸೊ ಅಗೇನ್ ನಮ್ಮೆಲ್ರಿಗೂ ಗೊತ್ತಿದೆ, ಹಿಂದೂಯಿಸಂ ಅಲ್ಲಿ ಲೋಟಸ್ ಒಂದು ಸ್ಪಿರಿಚುವಲ್ ಎನ್ಲೈಟ್ಮೆಂಟ್ ಗೆ ಸಂಬಂಧಪಟ್ಟಿದೆ ಅಂತ ಗೊತ್ತಿದೆ. ಇನ್ನ 5ನೇ ಪ್ರೂಫ್ ಏನಂದ್ರೆ ಯಾರು ನೋಡಿದ್ರು ಈಸಿಯಾಗಿ ಕಂಡಿಡ್ದು ಬಿಡ್ಬೋದು, ಅದೇ ಬಾಬ್ರಿ ಮಸ್ಜಿದ್ ನ ಮೇನ್ ಗೇಟ್. ಅದರ ಮೇಲೆ ಕ್ಲಿಯರ್ ಆಗಿ ಶ್ರೀ ರಾಮ ಜನ್ಮಭೂಮಿ ಮಂದಿರ ಅಂತ ಬರ್ದಿದೆ. ಸೊ ಈ ಎಲ್ಲ ಪ್ರೂಫ್ಗಳು ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಆಗಿತ್ತು. ಈ ಎಲ್ಲಾ ಪ್ರೂಫ್ಸ್ ASI ಅವ್ರಿಗೆ ಎಕ್ಸ್ಕವೇಷನ್, ಡಿಗ್ಗಿಂಗ್ ಆರ್ ಡೆಮಾಲಿಷ್ ಮಾಡಿದ್ರಿಂದ ಸಿಕ್ಕಿದೆ. ಇವಾಗ ನಾವು ಲಿಟರರಿ ಸೋರ್ಸ್ ಪ್ರೂಫ್ ಬಗ್ಗೆ ಮಾತಾಡೋಣ. ಈ ಪ್ರೂಫ್ಸ್ ಎಲ್ಲ ಮೋಸ್ಟ್ ಆಗಿ ನಾನ್ ಹಿಂದೂ ಸೋರ್ಸಸ್ ಇಂದ ತಗೊಂಡಿರೋದೆ. ಈವನ್ ಸುಪ್ರೀಂ ಕೋರ್ಟ್ ಅವರೇ ಮುಘಲ್ಸ್ ಅಂಡ್ ಬ್ರಿಟಿಷ್ ಅವರ ಸ್ಕ್ರಿಪ್ಚರ್ಸ್ ನ ಕನ್ಸಿಡರ್ ಮಾಡಿ ಡಿಸಿಷನ್ ತಗೊಂಡಿದ್ದಾರೆ. ಪ್ರೂಫ್ ನಂಬರ್ 1 ಇಂದ ಶುರು ಮಾಡೋಣ. ಗುರು ನಾನಕ್ ಅವರ ಬಯೋಗ್ರಫಿ ಜನಂ ಸಾಖಿ. ಇದರಲ್ಲಿ ಗುರು ನಾನಕ್ ಅವರು ಅವರ ಶಿಷ್ಯನಾಗಿದ್ದ ಒಬ್ಬರಿಗೆ ಹೇಳಿದ್ದೇನೆಂದ್ರೆ, ಅವರು 1500ನೇ ವರ್ಷದಲ್ಲಿ ಅಯೋಧ್ಯೆಗೆ ಹೋದೆ ಅಂಡ್ ಅಲ್ಲಿದ್ದ ಸರಾಯು ನದಿಯಲ್ಲಿ ಸ್ನಾನ ಮಾಡಿದೆ, ಮತ್ತೆ ರಾಮ ಜನ್ಮಭೂಮಿ ಟೆಂಪಲ್ ನ ವಿಸಿಟ್ ಮಾಡಿದೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಪ್ರೂಫ್ ನಂಬರ್ 2, ತುಳಸಿದಾಸ್ ಅವರ ಬುಕ್ ತುಳಸಿ ದೋಹಾ ಸತಾಕ್. ಇದರಲ್ಲಿ ತುಳಸಿದಾಸ್ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, 1528ನೇ ವರ್ಷದಲ್ಲಿ ಬೇಸಿಗೆ ಕಾಲದಲ್ಲಿ ಕೆಲವು ಫಾರಿನ್ ಇನ್ವೇಡರ್ಸ್ ಹೊರಗಡೆಯಿಂದ ಅಯೋಧ್ಯೆಗೆ ಬಂದು ಅಲ್ಲಿದ್ದಂಥ ಅಯೋಧ್ಯ ರಾಮ್ ಮಂದಿರ ಟೆಂಪಲ್ನ ಹೊಡೆದಾಕಿ ಮಸ್ಜಿದ್ ಕಟ್ಟಿದ್ರು ಅಂಡ್ ಆ ಟೈಮಲ್ಲಿ ಅಲ್ಲಿದ್ದ ತುಂಬಾ ಹಿಂದೂಗಳನ್ನ ಸಾಯಿಸಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮತ್ತೆ ಪ್ರೂವ್ ಆಯ್ತು ಅಲ್ಲಿ ಹಿಂದೂ ಟೆಂಪಲ್ ಇತ್ತು ಅಂತ. ಪ್ರೂಫ್ ನಂಬರ್ 3, ಫಾರಿನ್ ಟ್ರಾವೆಲಾಗ್. ಕೋರ್ಟ್ ಅವರು ಬರೀ ಇಂಡಿಯನ್ ಲಿಟರರಿ ಸೋರ್ಸಸ್ ನ ಮಾತ್ರ ಕನ್ಸಿಡರ್ ಮಾಡಿಲ್ಲ, ವಿಲಿಯಂ ಫೆಂಚ್ ಅಂಡ್ ಟಿಫಿನ್ ಟೈಲರ್ ಅನ್ನೋ ಫಾರಿನ್ ಟ್ರಾವೆಲರ್ಸ್ ನ ಟ್ರಾವೆಲಾಗ್ ನ ಕೂಡ ಕನ್ಸಿಡರ್ ಮಾಡಿದ್ದಾರೆ. ಟ್ರಾವೆಲಾಗ್ ಅಂದ್ರೆ ಆಸ್ ಯೂಶುವಲ್ ಈಗಿನ ಜನಗಳು ಒಂದು ಪ್ಲೇಸ್ಗೆ ಹೋದ್ರೆ ವಿಡಿಯೋ ಶೂಟ್ ಮಾಡ್ತಾರೆ, ನಾನು ಈ ಪ್ಲೇಸ್ಗೆ ಹೋದೆ, ಹೀಗೆ ಮಾಡಿದೆ, ವ್ಲಾಗ್ ಮಾಡ್ತಾರಲ್ವಾ, ಲೈಕ್ ದ್ಯಾಟ್. ಆಗಿನ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ. ಸೊ ಆವಾಗ ಅವರು ಒಂದು ಬುಕ್ಕಲ್ಲಿ ನಾನು ಈ ಪ್ಲೇಸ್ಗೆ ಹೋದೆ, ಆ ಪ್ಲೇಸ್ನ ವಿಸಿಟ್ ಮಾಡಿ ರಿಟರ್ನ್ ಹೋದ್ಮೇಲೆ ನಾನು ಈ ಪ್ಲೇಸ್ಗೆ ಹೋದೆ, ಅಲ್ಲಿ ಇದಿತ್ತು, ಹೀಗಾಯಿತು, ಸಮ್ ಇಂಪಾರ್ಟೆಂಟ್ ಥಿಂಗ್ಸ್ ಅವ್ರು ಏನು ನೋಟಿಸ್ ಮಾಡಿದ್ರು ಆ ಪ್ಲೇಸಲ್ಲಿ ಅದನ್ನು ಟ್ರಾವೆಲಾಗಲ್ಲಿ ಮೆನ್ಷನ್ ಮಾಡ್ತಾರೆ, ಅದನ್ನು ಟ್ರಾವೆಲಾಗ್ ಅಂತಾರೆ. ಸೊ ಅದರಲ್ಲಿ ಒಬ್ಬರು ಬ್ರಿಟಿಷ್ ಟ್ರಾವೆಲರ್ ವಿಲಿಯಂ ಫೆಂಚ್, ಇವರು ಅರ್ಲಿ ಟ್ರಾವೆಲ್ಸ್ ಇನ್ ಇಂಡಿಯಾ ಅನ್ನೋ ಬುಕ್ನ ಬಿಟ್ವೀನ್ 1583ನೇ ವರ್ಷದಿಂದ 1619ನೇ ವರ್ಷದಲ್ಲಿ ಬರೆದಿರೋದು. ಅಂಡ್ ಇವರು ಅಯೋಧ್ಯೆನ 1608ರಲ್ಲಿ ವಿಸಿಟ್ ಮಾಡೋಕ್ಕೆ ಹೋದಾಗ ಅಲ್ಲಿ ರಾಮ್ ಕೋಟ್ ಅನ್ನೋ ಒಂದು ಪ್ಲೇಸ್ನ ನೋಡಿದೆ ಅಂತ ಹೇಳಿದ್ದಾರೆ. ಅಂಡ್ ಅಲ್ಲಿ ಅವರೊಂದು ಕ್ಯಾಸ್ಟಲ್ ನೋಡ್ತಾರೆ, ಅದರ ಹೆಸರು ರಾಮಚಂದ್ರ ಕ್ಯಾಸ್ಟಲ್ ಅಂತ. ಆ ಕ್ಯಾಸ್ಟಲ್ ನ ಕೆಲವು ರಿಮೈನಿಂಗ್ಸ್ ಅಲ್ಲೇ ಇತ್ತು. ಇವನ್ ವಿಲಿಯಂ ಫೆಂಚ್ ಕೂಡ ಮೆನ್ಷನ್ ಮಾಡ್ತಾರೆ, ಲೈಕ್ ಇವನ್ ಈಗಲೂ ಕೆಲವು ಬ್ರಾಹ್ಮಿನ್ಸ್ ಅಲ್ಲಿ ಪೂಜೆ ಮಾಡ್ತಿದ್ದಾರೆ ಅಂತ. ಇವನ್ ಇದೇ ತರ ಇನ್ನೊಬ್ಬ ಆಸ್ಟ್ರಿಯನ್ ಟ್ರಾವೆಲರ್ ಟಿಫಿನ್ ಟೇಲರ್ ಅನ್ನೋರು ಕೂಡ ಅವರ ಟ್ರಾವೆಲ್ ಲಾಗ್ ಅಲ್ಲಿ ಈ ಎಲ್ಲ ವಿಷಯಗಳನ್ನ ಮೆನ್ಷನ್ ಮಾಡಿದ್ರು. ಲೈಕ್ ಸರಾಯು ರಿವರ್ ಬ್ಯಾಂಕ್ ಹತ್ರ ಸಿಚುಯೇಟ್ ಆಗಿರೋ ಒಂದು ಟೆಂಪಲ್ ನ ಮುಘಲ್ಸ್ ಅವರು ಡೆಸ್ಟ್ರಾಯ್ ಮಾಡಿದ್ರು ಅಂತ ಬರೆದಿದ್ದಾರೆ. ಅಲ್ಲಿ ಈಗಲೂ ಹಿಂದೂಸ್ ಪೂಜೆ ಮಾಡ್ತಿದ್ದಾರೆ ಅಂತ ಅವರ ಒಂದು ಟ್ರಾವೆಲ್ ಲಾಗ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪ್ರೂಫ್ ನಂಬರ್ 4, ಬ್ರಿಟಿಷ್ ಗವರ್ನಮೆಂಟ್ ಅವರ ಅಫಿಷಿಯಲ್ ಡಾಕ್ಯುಮೆಂಟ್ಸ್. ಸೊ ಬ್ರಿಟಿಷ್ ಅವರ ರೂಲಿಂಗ್ ಟೈಮ್ ಅಲ್ಲಿ ASI ನ ಫಸ್ಟ್ ಡೈರೆಕ್ಟರ್ ಜನರಲ್ ಅಲೆಕ್ಸಾಂಡರ್ ಕನ್ನಿಂಗಮ್ ಅನ್ನೋರು ಅವಾಧ್ ಪ್ರೊವಿನ್ಸ್ ಅನ್ನೋ ಅಫಿಷಿಯಲ್ ಡಾಕ್ಯುಮೆಂಟ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಅಯೋಧ್ಯ ಅಲ್ಲಿ ಬರ್ತ್ ಪ್ಲೇಸ್ ಅಲ್ಲಿ ಒಂದು ದೊಡ್ಡ ಟೆಂಪಲ್ ಇತ್ತು ಅಂಡ್ ಅದರ ಕಾಲಮ್ಸ್, ಕಂಬಗಳನ್ನ ಯೂಸ್ ಮಾಡಿಕೊಂಡು ಬಾಬ್ರಿ ಮಸ್ಜಿದ್ ನ ಕಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು 1886ನೇ ವರ್ಷದಲ್ಲಿ ಕೂಡ ಫೈಜಾಬಾದ್ ಡಿಸ್ಟ್ರಿಕ್ಟ್ ನ ಜಡ್ಜ್ ಕಲಾನಲ್ ಜೈನ್ ಶಾಮೇರ್ ಅವ್ರ ಹತ್ರ ಕೂಡ ಒಂದು ಕೇಸ್ ಬಂತು. ಏನಂತ ಅಂದ್ರೆ, ಮಹಾನ್
ಸಂತ್ ರಘುವೀರ್ ದಾಸ್ ಜಿ ಅನ್ನೋರು ಅವ್ರು ಆಲ್ರೆಡಿ ಪೂಜೆ ಮಾಡ್ತಿದ್ದ ಪ್ಲೇಸಲ್ಲಿ ಒಂದು ಟೆಂಪಲ್ನ ಬಿಲ್ಡ್ ಮಾಡ್ತೀವಿ ಅಂತ ರಿಕ್ವೆಸ್ಟ್ ಮಾಡಿ ಒಂದು ಕೇಸ್ ಬಂತು. ಈ ರಿಕ್ವೆಸ್ಟ್ ಬಂದಿರೋದ್ರಿಂದ ಜಡ್ಜ್ ಶಾಮಿಯರ್ ಅವರೇ ಪರ್ಸನಲ್ ಆಗಿ ಆ ಪ್ಲೇಸ್ಗೆ ಹೋಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಆ ಇನ್ವೆಸ್ಟಿಗೇಷನ್ ಅಲ್ಲಿ ಅವ್ರ ಡಾಕ್ಯುಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರೋದೇನೆಂದ್ರೆ ಅನ್ಫಾರ್ಚುನೇಟ್ಲಿ ಹಿಂದೂಗಳ ಸೇಕ್ರೆಡ್ ಪ್ಲೇಸ್ ಅಲ್ಲಿ ಒಂದು ಮಸ್ಜಿದ್ನ ಕಟ್ಟಿದ್ದಾರೆ ಅಂತ. ಇವಾಗ ಪ್ರೂಫ್ ನಂಬರ್ 5 ಏನು ಅಂತ ನೋಡೋಣ. ಮುಘಲ್ ಕಿಂಗ್ ಔರಂಗಜೇಬ್ನ ಗ್ರ್ಯಾಂಡ್ ಡಾಟರ್ ಅವರು ಬರ್ದಿರೋಂಥ ಒಂದು ಲೆಟರ್. 1707ನೇ ವರ್ಷದಲ್ಲಿ ಔರಂಗಜೇಬ್ನ ಮೊಮ್ಮಗಳು ಮುಸ್ಲಿಮ್ಸ್ ಕಿಂಗ್ಸ್ಗೆ ಲೆಟರ್ ಮೂಲಕ ಒಂದು ಆರ್ಡರ್ ಮಾಡ್ತಾರೆ, ಸ್ಟ್ರಿಕ್ಟ್ ಆಗಿ ಹಿಂದೂಸ್ ಮೇಲೆ ರಿಲಿಜಿಯಸ್ ಟ್ಯಾಕ್ಸ್ ನ ಅಪ್ಲೈ ಮಾಡಿ ಅಂತ, ಅಂಡ್ ಅವರು ಐಡಲ್ಸ್ ನ ಪೂಜೆ ಮಾಡೋದನ್ನ ಸ್ಟಾಪ್ ಮಾಡಿ ಅಂತ ಹೇಳ್ತಾರೆ. ಸೊ ಈ ಆರ್ಡರ್ ಮೇಲೆ ಮುಘಲ್ ಕಿಂಗ್ಸ್ 3 ಮೇಜರ್ ಟೆಂಪಲ್ಸ್ ನ ಡಿಸ್ಟ್ರಾಯ್ ಮಾಡಿದ್ದಾರೆ. ಒಂದು ಅಯೋಧ್ಯದ ರಾಮ್ ಮಂದಿರ, ಅಂಡ್ ಕಾಶಿಯ ವಿಶ್ವನಾಥ ಮಂದಿರ, ಮತ್ತೆ ಮೋತ್ರಾದ ಕೃಷ್ಣನ ಮಂದಿರ. ಸೊ ಈ ಒಂದು ಲೆಟರ್ ನ ರೆಕಾರ್ಡ್ ಸುಪ್ರೀಂ ಕೋರ್ಟ್ ಅವ್ರಿಗೆ ಮುಘಲ್ ಎರಾದಲ್ಲಿದ್ದ ಇಸ್ಲಾಮಿಕ್ ರೈಟರ್ ನ ನಜೀರ್ ಬಹದ್ದೂರ್ ಅವ್ರ ಬುಕ್ ಅಲ್ಲಿ ಸಹಿಫಾ ಇ ಚಹಾಲ್ ಅನ್ನೋ ಬುಕ್ ಅಲ್ಲಿ ಸಿಕ್ಕಿದೆ. ಈ ತರ 533 ಪ್ರೂಫ್ಸ್ ಅಂಡ್ ಎವಿಡೆನ್ಸ್ ಗಳನ್ನ ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಈ ಎಲ್ಲ ಪ್ರೂಫ್ ನ ಕನ್ಸಿಡರ್ ಮಾಡಿ ಸುಪ್ರೀಂ ಕೋರ್ಟ್ ಅವರು ಫೈನಲಿ ಆ ಪ್ಲೇಸ್ ಅಲ್ಲಿ ರಾಮ್ ಮಂದಿರನ ಕಟ್ಟೋಕೆ ಡಿಸಿಷನ್ ಪ್ರೊವೈಡ್ ಮಾಡಿದ್ರು. ಇವನ್ ಅಲ್ಲಿ ಟೆಂಪಲ್ ಕಟ್ಟೋವಾಗ ಕೂಡ ಅಲ್ಲಿ ಸರ್ಫೇಸ್ ನ ಡಿಗ್ ಮಾಡೋವಾಗ ಹಿಂದೂಯಿಸಂಗೆ ರಿಲೇಟ್ ಆಗಿರೋ ತುಂಬಾ ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಸಿಕ್ಕಿದೆ. ಸೊ ಆ ಶಿಲೆಗಳನ್ನೆಲ್ಲ ಗವರ್ನಮೆಂಟ್ ಅಯೋಧ್ಯೆಯಲ್ಲಿ ಆಗೋ ಮ್ಯೂಸಿಯಂ ಅಲ್ಲಿ ಇಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಎಲ್ಲ ಇಶ್ಯೂಸ್ ಆಗಿ ಈ 500 ವರ್ಷಗಳಿಂದ ನಡೀತಿದ್ದಂತ ಕೇಸ್ ಮುಗ್ದೇ ಹೋಯ್ತು. ಆದ್ರೆ ಇಲ್ಲಿ ಇನ್ನೊಂದು ಹೊಸ ಕಾಂಟ್ರವರ್ಸಿ ಸ್ಟಾರ್ಟ್ ಆಯ್ತು. ಸೊ ರಾಮ್ ಮಂದಿರ ಕಟ್ತಾ ಇರೋದ್ರಿಂದ ಆಪೋಸಿಷನ್ ಪಾರ್ಟಿ ಅವರು ಅದಕ್ಕೆ ಆಪೋಸಿಟ್ ಮಾಡ್ತಾ ಇದ್ದಾರೆ, ಅದನ್ನ ವೇಸ್ಟ್ ಆಫ್ ಮನಿ ಅಂತ ಹೇಳ್ತಿದ್ದಾರೆ. ಆದ್ರೆ ಅವರು ಮಿಸ್ ಮಾಡ್ಕೊಂಡಿರೋ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಲ್ಲಿದೆ. ಈ ಟೆಂಪಲ್ ನ ಕಟ್ಟಿದ ಕಾಸು ಜನಗಳಿಂದಾನು ಬಂದಿಲ್ಲ, ಅವ್ರ ಗವರ್ನಮೆಂಟ್ ಇಂದಾನು ಬಂದಿಲ್ಲ. ದೆನ್ ಆ ಟೆಂಪಲ್ ನ ಹೇಗೆ ಕಟ್ಟಿದ್ರು, ಯಾರ ಕಾಸಿಂದ ಕಟ್ಟಿದ್ರು? ಅಮರ್ ಉಜಾಲಾ ಅದರಲ್ಲಿ ಪಬ್ಲಿಷ್ ಆಗಿರೋ ಪ್ರಾಮಿನೆಂಟ್ ಹಿಂದಿ ನ್ಯೂಸ್ ಔಟ್ಲೆಟ್ ಪ್ರಕಾರ ರಾಮ್ ಮಂದಿರ ಕಟ್ಟೋಕೆ ಬೇಕಾದಂತ ಎಸ್ಟಿಮೇಟೆಡ್ ಕಾಸ್ಟ್ ಬಂದು 900 ಕೋಟಿ. ಅದರ ಜನಗಳಿಂದ 3600 ಕೋಟಿಗಿಂತ ಹೆಚ್ಚು ಡೊನೇಷನ್ಸ್ ಬಂತು. ಸೊ ಶ್ರೀರಾಮ್ ಜನ್ಮಭೂಮಿ ಟ್ರಸ್ಟ್ ಬಂದಿರೋ ಕಾಸನ್ನ ಬ್ಯಾಂಕ್ 3 ಬ್ಯಾಂಕ್ಸ್ ಅಲ್ಲಿ ಸ್ಮಾರ್ಟ್ ಆಗಿ ಇನ್ವೆಸ್ಟ್ ಮಾಡಿದ್ರು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂಡ್ ಬ್ಯಾಂಕ್ ಆಫ್ ಬರೋಡಾದಲ್ಲಿ. ಸೊ ಬ್ಯಾಂಕ್ ಅಲ್ಲಿ ಆ ಕಾಸು ಇನ್ವೆಸ್ಟ್ ಆಗಿರೋದ್ರಿಂದ ಅದ್ರ ಮೇಲೆ ಇಂಟ್ರೆಸ್ಟ್ ಬರುತ್ತೆ, ಬಡ್ಡಿ ಬರುತ್ತೆ. ಈ ರಾಮ ಮಂದಿರನ ಬಂದಿರೋ ಇಂಟ್ರೆಸ್ಟ್ ಅಮೌಂಟ್ ಇಂದ ಕಟ್ಟಿರೋದು, ಬರೀ ಇಂಟ್ರೆಸ್ಟ್. ಆ 3 ಬ್ಯಾಂಕ್ ಇಂದ ಬಂದಿರೋ ಇಂಟ್ರೆಸ್ಟ್ ಇಂದ ಈ ಇಡೀ ಟೆಂಪಲ್ ನ ಕಟ್ಟಿದ್ದಾರೆ. ಸೊ ಗವರ್ಮೆಂಟ್ ಕಡೆಯಿಂದಾನು ಮನಿ ಸ್ಪೆಂಡ್ ಆಗಿಲ್ಲ, ಅವ್ರ ಡೊನೇಷನ್ ಇಂದ ಬಂದಿದ್ದ ಕಾಸಿನಿಂದಾನು ಆ ಟೆಂಪಲ್ ಬಿಲ್ಡ್ ಆಗಿಲ್ಲ, ಓನ್ಲಿ ಬೈ ಇಂಟ್ರೆಸ್ಟ್ ಅಮೌಂಟ್ ಇಂದ. ಆಪೋಸಿಷನ್ ಪಾರ್ಟೀಸ್ ಅವರು ಈ ಟೆಂಪಲ್ ನ ಒಂದು ವೇಸ್ಟ್ ಆಫ್ ಮನಿ ಅಂತ ಹೇಳ್ತಿದ್ದಾರೆ. ಆದ್ರೆ ಆಕ್ಚುಲಿ ಈ ಟೆಂಪಲ್ ನಮ್ಮ ದೇಶದ ಎಕಾನಮಿಗೆ ತುಂಬಾ ಕಾಸನ್ನ ತಂದ್ಕೊಡುತ್ತೆ, ಆಲ್ರೆಡಿ ಬರೋಕ್ಕೂ ಸ್ಟಾರ್ಟ್ ಆಗಿದೆ. ರಾಮ್ ಮಂದಿರ ಕಟ್ಟಿರೋದ್ರಿಂದ ಅಯೋಧ್ಯದಲ್ಲಿ 5 ಸ್ಟಾರ್ ಹೋಟೆಲ್ಸ್ ಲೈಕ್ ತಾಜ್, ITC, ರಾಡಿಸನ್ ಇದೆಲ್ಲ ಓಪನ್ ಆಗುತ್ತೆ. ಸೊ ಮೋಸ್ಟ್ ಆಫ್ ದ ಇಂಡಿಯನ್ ಟ್ರೇಡರ್ಸ್ ಎಸ್ಟಿಮೇಷನ್ ಏನಿದೆ ಅಂದ್ರೆ ರಾಮ್ ಮಂದಿರದಿಂದ ಅಯೋಧ್ಯೆಯಲ್ಲಿ 1 ಲಕ್ಷ ಕೋಟಿಯ ಬಿಸ್ನೆಸ್ ಜನರೇಟ್ ಆಗುತ್ತೆ ಅಂತ ಎಸ್ಟಿಮೇಟ್ ಮಾಡಿದ್ದಾರೆ. ಇನ್ನು ರೀಸೆಂಟ್ ಆಗಿ ಇಂಡಿಯಾ ಟುಡೇ ರಿಪೋರ್ಟ್ ಅಲ್ಲಿ ಪಬ್ಲಿಷ್ ಆಗಿರೋ ಪ್ರಕಾರ ಅಯೋಧ್ಯೆಯಲ್ಲಿ ರಾಮ್ ಮಂದಿರದಲ್ಲಿ ರಾಮನ ಪ್ರತಿಷ್ಠಾಪನೆ ಆಗೋಕ್ಕಿಂತ ಮುಂಚೆನೆ 20,000 ಜನಗಳಿಗೆ ಹಾಸ್ಪಿಟಾಲಿಟಿ ಫೀಲ್ಡ್ ಅಲ್ಲಿ ಕೆಲಸ ಸಿಕ್ಕಿದೆ. ಸೊ ರಾಮ ಮಂದಿರದಿಂದ ಇವತ್ತಿಗೆ ಅಯೋಧ್ಯೆಯಲ್ಲಿ ಏರ್ಪೋರ್ಟ್ಸ್, ಹೈವೇಸ್ ಈ ತರ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ನಡೀತಿದೆ. ಇದರಿಂದ ಆಲ್ ಓವರ್ ರೀಜನ್ ಡೆವಲಪ್ಮೆಂಟ್ ಆಗ್ತಿದೆ. ಇದೇ 500 ಇಯರ್ಸ್ ಇಂತ ನಡೆದಂತ ರಾಮ ಮಂದಿರದ ಹಿಸ್ಟ್ರಿ, ಇಂಟ್ರೆಸ್ಟಿಂಗ್ ಥಿಂಗ್ಸ್. ಸೊ ಈ ವಿಡಿಯೋಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಬಟ್ ಫೈನಲಿ ಸಮ್ ಹೌ ವಿ ಮೇಡ್ ಇಟ್. 500 ವರ್ಷದಿಂದ ಫೈಟ್ ಮಾಡ್ಕೊಂಡು ಬಂದಂಥ ಈ ಕೇಸ್ ವಿನ್ ಮಾಡಿ ಫೈನಲಿ ರಾಮ ಮಂದಿರ ಅಲ್ಲಿ ಕಟ್ಟಿದ್ದಾಯಿತು. ಸೊ ಈ ವಿಡಿಯೋ ಫಿನಿಶ್ ಆಗುವಾಗ ಫೈನಲಿ ವಿ ಮೇಡ್ ಇಟ್ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ಹ್ಯಾಪಿನೆಸ್ ಸಿಕ್ಕಿರುತ್ತೆ ಅಂತ ನಂಬ್ತೀನಿ. ಇದೇ ಇವತ್ತೇನು ವಿಡಿಯೋ. ಐ ಹೋಪ್ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಹಿಸ್ಟಾರಿಕಲ್ ಥಿಂಗ್ಸ್ ನ ತಿಳ್ಕೊಂಡಿರ್ತೀರಾ ಅಂತ. ನೀವಿನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಅಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮನ್ನ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.